ಹಲೋ ನಮಸ್ತೆ, ವೆಲ್ಕಮ್ ಟು ಗೊಂಬೆ ಲೋಕ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆ ಬೇಗನೆ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ. ಅತ್ಯುತ್ತಮ ಸಮಯ ಬಂದು 6:15ರಿಂದ 9:30ವರೆಗೂ ಇದೆ. ಹಾಗಾಗಿ ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾದೆ ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡೆ. ಸಂತು ಕೂಡ 9:30ಗೆಲ್ಲ ಆಫೀಸ್ಗೆ ಹೊರಟ್ಬಿಡ್ತಾರೆ. ಮತ್ತೆ ಅವ್ರು ಸಿಗೋದು ಈವ್ನಿಂಗ್ ಎಲ್ಲ ಮಾಡೋದು ನನಗೆ ಅಷ್ಟೊಂದ್ ಸರಿ ಅನ್ಸ್ತಾ ಇಲ್ಲ. ನನಗೆ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೆ ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ನನಗೂ ಒಂಥರ ಸಮಾಧಾನ ಇರುತ್ತೆ, ಪೂಜೆ ಕೂಡ ಪರಿಪೂರ್ಣ ಅಂತ ಅನ್ಸುತ್ತೆ. ಹಾಗಾಗಿ 9:30 ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ ಅಂತ ಬೆಳಗ್ಗೆ ಬೇಗ ಇದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂತಾ ಇದ್ದೆ. ಗೊಂಬೆ ನಾನು ಎದ್ದ ತಕ್ಷಣ ಅವಳು ಕೂಡ ಎದ್ಬಿಟ್ಲು. ಮತ್ತೆ ಗೊಂಬೆನ ಮಲಗಿಸ್ಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಿನ್ನೆನೆ ನಾನು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿದ್ದೆ, ಹಾಗೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡಿದ್ದೆ. ನಿನ್ನೆನೆ ಈವ್ನಿಂಗು ಸಂತು ಹೂವೆಲ್ಲ ತಂದ್ಕೊಟ್ಟಿದ್ರು. ನಾನು ಸ್ವಲ್ಪ ಹೂಗಳನ್ನ ಕಟ್ಟಿಟ್ಟಿದ್ದೆ, ಹಾಗೆ ಮಲ್ಗೆ ಹೂ ಕೂಡ ತಂದ್ಕೊಟ್ಟಿದ್ರು, ಅದನ್ನ ಕೂಡ ಕಟ್ಟಿಟ್ಟಿದ್ದೆ. ಈ ಪೂಜೆ ಟೈಮಲ್ಲೆಲ್ಲ ಹೂ ಕಟ್ಕೊಂತ ಕೂತ್ಕೊಂಡ್ರೆ ಟೈಮ್ ಜಾಸ್ತಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಹಿಂದಿನ ದಿನನೇ ಆದಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು, ಬೆಳಗ್ಗೆ ಎದ್ದು ಪೂಜೆ ಮಾಡೋ ತರ. ನಾನಿವತ್ತು ವೇರ್ ಮಾಡಿರೋ ಸ್ಯಾರಿನ ಬಂದು ಸಂತು ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಿಸ್ತಾ ಇದ್ನಲ್ವಾ, ಆ ಟೈಮಲ್ಲಿ ನನಗೆ ಬ್ಲೂ ಕಲರ್ ಸ್ಯಾರಿ ಬೇಕು ಫೋಟೋ ಶೂಟ್ಗೆ ಅಂತ ಕೊಡ್ಸಿದ್ರು. ಈ ಸ್ಯಾರಿ ನನಗೆ ತುಂಬಾನೇ ಇಷ್ಟ. ಫೋಟೋ ಶೂಟ್ ಕೂಡ ತುಂಬಾನೇ ಚೆನ್ನಾಗ್ ಬಂದಿತ್ತು ಈ ಸ್ಯಾರಿಲಿ. ಮತ್ತೆ ಈ ಸ್ಯಾರಿನ ನಾನು ಉಟ್ಕೊಂಡೇ ಇರ್ಲಿಲ್ಲ. ಪ್ರೆಗ್ನೆನ್ಸಿ ಆದ್ಮೇಲೆ ಮತ್ತೆ ನಾನು ಈ ಸ್ಯಾರಿ ವೇರೇ ಮಾಡಿರ್ಲಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ದಪ್ಪ ಆಗೋದು ಕಾಮನ್ ಅಲ್ವಾ, ಹಾಗಾಗಿ ನಾನು ಕೂಡ ದಪ್ಪ ಆಗಿದ್ದೆ. ಮತ್ತೆ ನಾನು ಈ ಸ್ಯಾರಿ ವೇರ್ ಮಾಡಕ್ಕೆ ಬ್ಲೌಸ್ ಟೈಟ್ ಆಗ್ತಿತ್ತು ಅಂತ ಹೊಲಿಗೆ ಎಲ್ಲ ಬಿಚ್ಚಕ್ ಹೋಗಿರ್ಲಿಲ್ಲ. ಯಾಕಂದ್ರೆ ಮತ್ತೆ ಮೊದ್ಲಿನ ಸೈಜ್ಗೆ ನಾನು ಬರ್ಬೇಕು, ಮೊದ್ಲಿನ ವೇಟ್ಗೆ ನಾನು ಬರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಹಾಗಾಗಿ ನಾನು ಹೊಲಿಗೆ ಬಿಚ್ಚಿರ್ಲಿಲ್ಲ. ಇವಾಗ ನನ್ಗೆ ಈ ಬ್ಲೌಸ್ ಇನ್ನು ಲೂಸೇ ಆಗ್ತಾ ಇದೆ. ನನಗೆ ಅವಾಗಿನ ಇವಾಗ ಸ್ವಲ್ಪ ಲೂಸೇ ಆಗ್ತಾ ಇದೆ ಬ್ಲೌಸ್ ಎಲ್ಲ. ನಾನು ಸ್ವಲ್ಪ ವೇಟ್ ಲಾಸ್ ಎಲ್ಲ ಮಾಡಿದೀನಿ. ನಾನು ಮೊದ್ಲಿನ ಎಷ್ಟು ವೇಟ್ ಇದ್ದೆ ಇವಾಗ ಕೂಡ ಅಷ್ಟು ವೇಟ್ ಬಂದ್ಬಿಟ್ಟಿದೀನಿ ಇವಾಗ ಆಲ್ರೆಡಿ. ನಿಮ್ಗೆ ವೇಟ್ ಲಾಸ್ ಜರ್ನಿಲಿ ನಾನು ಹೇಗ್ ವೇಟ್ ಲಾಸ್ ಮಾಡಿದೆ ಅಂತ ಏನಾದ್ರೂ ಡೀಟೇಲ್ಸ್ ಬೇಕಾಗಿದ್ರೆ ಕಮೆಂಟ್ ಮಾಡಿ ಆಯ್ತಾ. ನಾನು ವೇಟ್ ಲಾಸ್ ನ ಹೇಗ್ ಮಾಡಿದೆ ಅಂತ ನಾನು ಒಂದು ಬ್ಲಾಗ್ ಕೂಡ ಮಾಡ್ತೀನಿ. ನಾನು ಪ್ರೆಗ್ನೆನ್ಸಿಲಿ 11 kg ವೇಟ್ ಗೇನ್ ಆಗಿದ್ದೆ. 10ರಿಂದ 11 kg ಅದೇನು ನಾರ್ಮಲ್, ಪ್ರೆಗ್ನೆನ್ಸಿಲಿ ಅಷ್ಟು ಹಾಗೆ ಆಗ್ತಾರೆ. ಆಮೇಲೆ ಇವಾಗ ಮೊದ್ಲು ನಾನು ವೇಟ್ ಬಂದು ನಾನು 48 ಇದ್ದೆ. ಸರಿ, ನಾ 48 kg ಇದ್ದೆ. ನನ್ನ ಹೈಟಿಗೆ 48 kg ನಾರ್ಮಲ್ ಅಷ್ಟೇ ಇರ್ಬೇಕು. ಆಮೇಲೆ ನಾನು 11 kg ಜಾಸ್ತಿ ಆಗಿದ್ದಲ್ವಾ, ಆಮೇಲೆ ಡೆಲಿವರಿ ಆದ್ಮೇಲೆ ನಾನು 11 kg ವೇಟ್ ಲಾಸ್ ಆಗಿದ್ದೀನಿ. ಅದು ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಂಡೆ ನಾನು. ನಿಮ್ಗೆ ಏನಾದ್ರೂ ನನ್ನ ವೇಟ್ ಲಾಸ್ ಜರ್ನಿ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಆಯ್ತಾ. ನಾನು ವೇಟ್ ಲಾಸ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೀನಿ ನೋಡಿ. ಭೀಮನ ಅಮಾವಾಸ್ಯೆ ಅಂದ್ರೆ ನಾವು ಗಂಡನ ಕಾಲ್ ತೊಳೆದು ಪೂಜೆ ಮಾಡುವಂತದ್ದು ಅಷ್ಟೇ ಅಲ್ಲ. ಭೀಮನ ಅಮಾವಾಸ್ಯೆಯಲ್ಲಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡ್ಬೇಕಾಗುತ್ತೆ. ನಾವು ಭೀಮನ ಅಮಾವಾಸ್ಯೆ ಅಂದ್ರೇನೆ ಜಸ್ಟ್ ಪಾದ ತೊಳೆದು ಪೂಜೆ ಮಾಡೋದು ಅಂತ ಅನ್ಕೊಂಡಿದ್ದಾರೆ ತುಂಬಾ ಜನ. ಅದೆಲ್ಲ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ನಾವು ಆಚರಿಸಬೇಕಾಗುತ್ತೆ. ಈ ವ್ರತವನ್ನ ಆಚರಿಸಿ ನಾವು ಪೂಜೆ ಎಲ್ಲ ಮುಗಿದ್ಮೇಲೆ ಗಂಡನ ಕಾಲನ್ನ ತೊಳೆದು ಪೂಜೆ ಮಾಡ್ಬೇಕಾಗುತ್ತೆ. ಮನೇಲಿ ಶಿವ ಪಾರ್ವತಿ ಫೋಟೋ ಇದ್ರೆ ಆ ಫೋಟೋಗೆ ನಾವು ಪೂಜೆಯನ್ನ ಮಾಡಬೇಕಾಗುತ್ತೆ. ನಮ್ಗೆ ಶಿವ ಪಾರ್ವತಿ ಫೋಟೋ ಇಲ್ಲ ಅಂತ ಅಂದ್ರೆ 2 ದೀಪಗಳನ್ನ ತೆಗೆದುಕೊಂಡು ಅದಕ್ಕೆ ಪೂಜೆಯನ್ನ ನೆರವೇರಿಸಬೇಕಾಗುತ್ತೆ. ನಾವು ದೀಪಗಳನ್ನೇ ಶಿವ ಪಾರ್ವತಿ ಅಂತ ಅನ್ಕೊಂಡು 2 ಜೋಡಿ ದೀಪಗಳಿಗೆ ಪೂಜೆಯನ್ನ ನೆರವೇರಿಸಬೇಕಾಗುತ್ತೆ. ಮೊದ್ಲು ನಾವು 2 ದೀಪಗಳನ್ನ ತಗೊಂಡು ಅದಕ್ಕೆ ಅರಿಶಿನ ಕೊಂಬನ್ನ 2ಕ್ಕೂ ಕಟ್ಬೇಕಾಗುತ್ತೆ. ನಾವು ಅರಿಶಿನ ಕೊಂಬನ್ನ ಹಿಂಗೆ ಕವಲು ಹೊಡೆದಿರುತ್ತಲ್ವಾ, ಆ ತರದ ಅರಿಶಿನ ಕೊಂಬನ್ನ ತಗೋಬೇಕು. ನಾವು ಸೀದಾ ಇರುತ್ತೆ ಕವಲು ಏನು ಇರಲ್ಲ ಗೊತ್ತಾ, ಆ ತರ ತಗೋಬಾರ್ದು. ಈ ತರ ಕವಲುಗಳನ್ನ ಹೊಡೆದಿರ್ಬೇಕು. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಕಟ್ತಾ ಇದ್ದೀನಲ್ವಾ ಅರಿಶಿನ ಕೊಂಬು, ಅದು ಕವಲುಗಳನ್ನ ಈ ತರ ಹೊಡೆದಿದೆ. ಈ ತರ ಅರಿಶಿನ ಕೊಂಬನ್ನ ಕಟ್ಟಬೇಕಾಗುತ್ತೆ. 2 ದೀಪಗಳಿಗೂ ಅರಿಶಿನ ಕೊಂಬನ್ನ ಕಟ್ಟಿ ಹಾಗೆ 9 ಎಳೆ ದಾರವನ್ನ ತಗೊಂಡು ನಾವು ಅರಿಶಿನ ಕೊಂಬನ್ನ ಕಟ್ಟಬೇಕಾಗುತ್ತೆ. 5 ಎಳೆ ಅಥವಾ 9 ಎಳೆ ದಾರವನ್ನ ತಗೊಂಡು ನಾವು ಅರಿಶಿನದ ಕೊಂಬನ್ನ ಕಟ್ಟಬೇಕಾಗುತ್ತೆ. ಹಾಗೆ ಹೂವಿನಿಂದ ಕೂಡ ನಾವು ಅಲಂಕಾರನ ಮಾಡ್ತಾ ಇದ್ದೀನಿ. 2 ದೀಪಗಳಿಗೆ ಅಲಂಕಾರವನ್ನ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕೋಬೇಕಾಗುತ್ತೆ. ನಾವು ಇಡಿ ಹಾಕೊಂಡ್ರೆ 3 ಇಡಿ ಅಥವಾ 5 ಇಡಿ ಅಕ್ಕಿಯನ್ನ ಹಾಕೋಬೇಕಾಗುತ್ತೆ. ಅಥವಾ ನೀವು ಲೋಟದಲ್ಲಿ ಎಲ್ಲ ಹಾಕೋತೀವಿ ಕಪ್ಪಲ್ಲಿ ಅಂತ ಅಂದ್ರೆ 3 ಅಥವಾ 5 ಕಪ್ ಅಕ್ಕಿನ ಹಾಕೊಂಡು ಸಮತಟ್ಟಾಗಿ ಮಾಡಿ ಅದ್ರ ಮೇಲೆ ಓಂ ಶ್ರೀ
ಸ್ವಸ್ತಿಕ್ ಅಂತ ಬರಿಬೇಕು. ಹಾಗೆ ಅರಿಶಿನ ಕುಂಕುಮನ್ನ ಕೂಡ ನಾವು ಅಕ್ಕಿಗೆ ಸಮರ್ಪಿಸಿ ಇವಾಗ ಜೋಡಿ ದೀಪಗಳನ್ನ ಅಕ್ಕಿಯ ಮೇಲೆ ಇಡ್ತಾ ಇದ್ದೀವಿ. ನಾವು ಈ ವ್ರತವನ್ನ ಉಪವಾಸ ಇದ್ದು ಮಾಡ್ಬೇಕು ಅಂತ ಏನು ಕಡ್ಡಾಯವಿಲ್ಲ. ನಾವು ಉಪವಾಸ ಇರದೆ ಕೂಡ ನಾವು ಈ ವ್ರತವನ್ನ ಮಾಡಬಹುದು. ಹಾಗೆ ನಾನು 2 ಕಂಕಣವನ್ನ ರೆಡಿ ಮಾಡ್ಕೋತಾ ಇದ್ದೀನಿ. 5 ಎಳಿ ಅಥವಾ 9 ಎಳಿ ದಾರವನ್ನ ತಗೊಂಡು ಹೂವಿಗೆ ಈ ತರ ಕಂಕಣವನ್ನ ರೆಡಿ ಮಾಡ್ಕೋಬೇಕು. ಇದನ್ನ ನಾವು ಪೂಜೆ ವ್ರತ ಆದ್ಮೇಲೆ ನಾವು ಏನು ಗಂಡನ ಪಾದ ಪೂಜೆ ಮಾಡ್ತೀವಲ್ವಾ, ಆ ಟೈಮಲ್ಲಿ ಒಂದು ಕಂಕಣವನ್ನ ಗಂಡನ ಕೈಗೆ ಕಟ್ಟಬೇಕಾಗುತ್ತೆ. ಹಾಗೆ ಅವ್ರ ಕಡೆಯಿಂದ ನಾವು ಕೂಡ ಕಟ್ಟಿಸ್ಕೋಬೇಕಾಗುತ್ತೆ. ಪೂಜೆಗೆ ಕಳಸವನ್ನು ಕೂಡ ರೆಡಿ ಮಾಡ್ಕೊಂಡು ಕಳಸ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಕೂಡ ಮಾಡ್ಕೊತಾ ಇದ್ದೀನಿ. ದೇವರಿಗೆ ಎಲ್ಲ ಹೂವಿನ ಅಲಂಕಾರವನ್ನ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ನಾವು ಭಕ್ತಿ ಮತ್ತೆ ನಿಷ್ಠೆಯಿಂದ ಈ ವ್ರತವನ್ನ ಆಚರಿಸಬೇಕಾಗುತ್ತೆ. ನಮ್ಮನೇಲಿ ಶಿವ ಪಾರ್ವತಿ ಫೋಟೋ ಇಲ್ಲ, ಹಾಗಾಗಿ ನಾನು ಜೋಡಿ ದೀಪಗಳನ್ನೇ ಶಿವ ಪಾರ್ವತಿ ರೂಪದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನೈವೇದ್ಯಕ್ಕೆ ಅಂತ ನಾನು ಸಿಹಿ ಕೂಡ ಮಾಡ್ಕೊಂಡಿದ್ದೆ, ಶಾವಿಗೆ ಪಾಯಸನ ಮಾಡಿದ್ದೀನಿ. ನಮಗೆ ಶಕ್ತಿಗೆ ಅನುಸಾರವಾಗಿ ನಾವು ನೈವೇದ್ಯವನ್ನ ರೆಡಿ ಮಾಡ್ಕೋಬಹುದು. ಹಾಗೆ ನಾವು ಮಾಡಿರುವಂತಹ ಸಿಹಿನ ಗಂಡನ ಪಾದ ಪೂಜೆ ಆದ್ಮೇಲೆ ಅವ್ರಿಗೆ ತಿನ್ಸ್ಬೇಕಾಗುತ್ತೆ. ನಾನು ಉಪವಾಸ ಇದ್ದು ಏನು ಮಾಡ್ತಾ ಇಲ್ಲ. ನಾನು ಗೊಂಬೆ ಕೂಡ ಚಿಕ್ಕವಳು ಇರೋದ್ರಿಂದ ಅವಳಿಗೆ ಇನ್ನು ಫೀಡಿಂಗ್ ಕೂಡ ಬಿಡಿಸಿಲ್ಲ. ಹಾಗಾಗಿ ನಾನು ಉಪವಾಸ ಇದ್ದು ಮಾಡ್ತಾ ಇಲ್ಲ. ನಾನು ನಾರ್ಮಲ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಉಪವಾಸ ಕೂಡ ಕಡ್ಡಾಯ ಏನಿಲ್ಲ. ನಾವು ಉಪವಾಸ ಮಾಡದೆ ಕೂಡ ಈ ವ್ರತವನ್ನ ಆಚರಿಸಬಹುದು. ದೇವರ ಮನೆಯ ಹೊಸ್ತಲಿಗೆ ಕೂಡ ಅರಿಶಿನ ಕುಂಕುಮವನ್ನ ಇಟ್ಟು ಹೂವಿಟ್ಟು ಅಲಂಕಾರನ ಮಾಡ್ಕೋತಾ ಇದ್ದೀನಿ. ನನಗಂತೂ ಮನೆಯಲ್ಲಿ ಈ ತರ ಏನಾದ್ರೂ ವಿಶೇಷ ಪೂಜೆಗಳನ್ನ ಮಾಡೋದ್ರಿಂದ ಮನ್ಸಿಗೆ ತುಂಬಾನೇ ಖುಷಿ ಅನ್ಸುತ್ತೆ. ಇವಾಗ ಜೋಡಿ ದೀಪಗಳನ್ನ ಬೆಳಗ್ಬೇಕು. ಮೊದ್ಲು ನಾವು ದೇವರಿಗೆ ಅಂತ ಇಟ್ಟಿರ್ತೀವಲ್ವಾ ದೀಪಗಳನ್ನ ಹಚ್ಕೋತಾ ಇದ್ದೀನಿ. ನಾವು ದೀಪಗಳನ್ನ ಯಾವಾಗ್ಲೂ ಡೈರೆಕ್ಟ್ ಆಗಿ ಮ್ಯಾಚ್ ಬಾಕ್ಸ್ ಇಂದ ಹಚ್ಕೋಬಾರ್ದು. ನಾವು ಊದ್ಬತ್ತಿಯನ್ನ ತಗೊಂಡು ಊದ್ಬತ್ತಿಯಿಂದ ದೀಪಗಳನ್ನ ಬೆಳಗ್ಬೇಕಾಗುತ್ತೆ. ಮೊದ್ಲು ದೇವರ ದೀಪಗಳನ್ನ ಹಚ್ಕೊಂಡು ಹಾಗೆ ಕಾಮಾಕ್ಷಿ ದೀಪ ಕೂಡ ನಾನು ಹಚ್ತಾ ಇರ್ತೀನಲ್ವಾ, ಕಾಮಾಕ್ಷಿ ದೀಪ ಕೂಡ ನಾನು ಡೈಲಿ ಹಚ್ತೀನಿ. ಹಾಗಾಗಿ ಕಾಮಾಕ್ಷಿ ದೀಪ ಕೂಡ ಹಚ್ಕೊಂಡು ಹಾಗೆ ನಾವು ಜೋಡಿ ದೀಪಗಳನ್ನು ಕೂಡ ಹಚ್ಕೊಂಡು ನಾವು ಜೋಡಿ ದೀಪಗಳಿಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕ್ಬೇಕಾಗುತ್ತೆ. ನಾವು ಯಾವುದೇ ಪೂಜೆಯನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಗಣೇಶನಿಗೆ ಪೂಜೆಯನ್ನ ಸಮರ್ಪಿಸಬೇಕು. ಯಾವುದೇ ವಿಘ್ನ ಬಾರದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಗಣೇಶನಿಗೆ ನಾವು ಪೂಜೆಯನ್ನ ಸಮರ್ಪಿಸಿ ನಾವು ಬೇಡ್ಕೋಬೇಕಾಗುತ್ತೆ. ಯಾವುದೇ ವಿಘ್ನ ಬಾರದಂತೆ ಈ ವ್ರತವನ್ನ ಸಂಪೂರ್ಣ ಮಾಡುವಂತ ಮನಸ್ಸಲ್ಲಿ ಪ್ರಾರ್ಥಿಸ್ಕೊಂಡು ನಾವು ಇವಾಗ ಪೂಜೆಯನ್ನ ಸ್ಟಾರ್ಟ್ ಮಾಡ್ಬೇಕು. ಈ ಪೂಜೆ ಅಂತ ಅಲ್ಲ, ನಾವು ಯಾವುದೇ ಪ್ರತಿಯೊಂದು ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಗಣೇಶನಿಗೆ ಮೊದಲ ಪೂಜೆಯನ್ನ ಅರ್ಪಿಸ್ಬೇಕಾಗುತ್ತೆ. 2 ವೀಳ್ಯದೆಲೆನ ತಗೊಂಡು ವೀಳ್ಯದೆಲೆಗೆ ಅರಿಶಿನ ಕುಂಕುಮವನ್ನ ಹಚ್ಬಿಟ್ಟು ಅದರ ಮೇಲೆ ಗಣೇಶನ್ನ ಇಟ್ಟು ಪೂಜೆನ ಮಾಡ್ಬೇಕಾಗುತ್ತೆ. ನಾನು ಕೂಡ ಇಲ್ಲಿ ಗಣೇಶನಿಗೆ ಪೂಜೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಗಣೇಶನ ಮೂರ್ತಿ ಇಲ್ಲ ಅಂತ ಅಂದ್ರೆ ಅರಿಶಿನವನ್ನ ಕಲಸ್ಬಿಟ್ಟು ಅದನ್ನ ಅರಿಶಿನ ಒಂದು ಉಂಡೆಯನ್ನಾಗಿ ಮಾಡಿ ಅದಕ್ಕೆ ನಾವು ಪೂಜೆಯನ್ನ ಸಮರ್ಪಿಸಬೇಕಾಗುತ್ತೆ. ಗಣೇಶನಿಗೆ ಅರಿಶಿನ ಕುಂಕುಮವನ್ನ ಹಾಕಿ ಹೂವನ್ನ ಹಾಕಿ ಪೂಜೆಯನ್ನ ಮಾಡಿ ಊದ್ಬತ್ತಿ ತಗೊಂಡು ಊದ್ಬತ್ತಿಯಿಂದ ಗಣೇಶನಿಗೆ ಪೂಜೆಯನ್ನ ಸಮರ್ಪಿಸಿ ಗಣೇಶನ ಪೂಜೆ ಆದ್ಮೇಲೆ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಶಕ್ತಿಗೆ ಅನುಸಾರವಾಗಿ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಕೂಡ ನಾವು ಹಚ್ಚಬಹುದು. ಹಾಗೆ ನೈವೇದ್ಯಕ್ಕೆ ಸಿಹಿ ಕೂಡ ಇಟ್ಟು ಹಣ್ಣುಗಳನ್ನ ಇಟ್ಟು ಪೂಜೆಯನ್ನ ಮಾಡ್ಬೇಕಾಗುತ್ತೆ. ಈ ವ್ರತವನ್ನ ನಾವು ಮಾಡೋದು ಗಂಡನಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಸಿಗ್ಲಿ ಅಂತ. ಹಾಗಾಗಿ ನಾವು ತುಂಬಾ ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನ ನಾವು ಆಚರಿಸಬೇಕಾಗುತ್ತೆ. ಕರ್ಪೂರವನ್ನ ಹಚ್ಬಿಟ್ಟು ಕರ್ಪೂರದ ಆರತಿಯನ್ನ ಮಾಡಿ ನಾವು ದೇವರಿಗೆ, ಹಾಗೆ ಹೊಸ್ತಲಿಗೆ ಕೂಡ ಕರ್ಪೂರದ ಆರತಿಯನ್ನ ನಾವು ಮಾಡ್ಬೇಕಾಗುತ್ತೆ. ಹಾಗೆ ನಾವು ಧೂಪವನ್ನು ಕೂಡ ಹಾಕ್ತಾ ಇದ್ದೀನಿ. ಮನೇಲಿ ಧೂಪ ಹಾಕೋದ್ರಿಂದ ತುಂಬಾನೇ ಒಳ್ಳೇದು, ತುಂಬಾ ಪಾಸಿಟಿವ್ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಧೂಪವನ್ನ ಹಾಕ್ಬೇಕಾಗುತ್ತೆ. ನಾವು ಈ ಪೂಜೆನ ಆಡಂಬರವಾಗಿ ಮಾಡ್ಬೇಕು ಅಂತ ಏನಿಲ್ಲ, ತುಂಬಾ ಸರಳವಾಗಿ ನಾವು ನಿಷ್ಠೆ ಭಕ್ತಿಯಿಂದ ಮಾಡಿದ್ರೆ ಸಾಕು. ದೇವರು ನಮಗೆ ಅಸ್ತು ಒಂದೇ ಅಂತಾರೆ. ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಮಾಹಿತಿನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ.
ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಸಂಪೂರ್ಣವಾಗಿ ಆಯ್ತು. ಇವಾಗ ಗಂಡನಿಗೆ ಪಾದ ಪೂಜೆ ಮಾಡೋಕೆ ಅಂತ ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಗೊಂಬೆ ಕೂಡ ಎದ್ಲು. ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ 2 ಜುಟ್ಟು ಕೂಡ ಹಾಕಿದ್ದೆ. ಎಷ್ಟು ಕ್ಯೂಟ್ ಕಾಣಿಸ್ತಾ ಇದ್ದಾಳೆ ನೋಡಿ. ಹೂ ಕೂಡ ಮುಡಿಸಿದ್ದೆ, ಮಲ್ಗೆ ಹೂ. ಅವಳಿಗೆ ತುಂಬಾನೇ ಕ್ಯೂಟ್ ಕಾಣಿಸ್ತಾ ಇತ್ತು. ನನಗೆ ಗೊಂಬೆಗೆ ಈ ತರ ಜುಟ್ಟು ಹಾಕಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಇವಾಗ ಪಾದ ಪೂಜೆ ಕೂಡ ರೆಡಿ ಮಾಡ್ಕೊಂಡೆ. ಸಂತು ಆಫೀಸ್ಗೆ ಹೊರಟಿದ್ರು. ಅಷ್ಟರಲ್ಲಿ ಪಾದ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಎಲ್ಲ ಪಾದ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ. ಗೊಂಬೆ ಆಟ ಆಡ್ತಿದ್ದಾಳೆ ನೋಡಿ. ಏನ್ ಮಾಡ್ತಾ ಇದ್ದಾರೆ ಇವ್ರಿಲ್ಲಿ ಅಂತ ಅವಳು ನೋಡ್ತಾ ಇದ್ದಾಳೆ. ಒಳಗೊಂಥರ ಕ್ಯೂರಿಯಾಸಿಟಿ, ಏನಿದು ಇರ್ಬೋದು ಅಂತ ಈ ತರ ನೋಡ್ತಾ ಇದ್ಲು. ಗೊಂಬೆನ ಅಮ್ಮ ಎತ್ಕೊಂಡ್ರು. ಅವಳು ಅದಿದೆಲ್ಲ ಎಳ್ದ್ ಬಿಡ್ತಾಳೆ ನೋಡಿ. ಇವಾಗ ಈ ಮೊದ್ಲು ಪೂಜೆ ಎಲ್ಲ ಮುಗಿಸ್ಬಿಡು ಅಂತ ಹೇಳ್ಬಿಟ್ಟು ಅಮ್ಮ ಎತ್ಕೊಂಡ್ರು ಗೊಂಬೆನ. ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ. ನನ್ಗೆ ಈ ಹಬ್ಬ ಬಂತು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಸಂತೂನ್ ಪಾದ ಪೂಜೆ ಮಾಡ್ಬೋದು ಅಂತ. ಏನ್ ಗೊತ್ತಾ, ಸಂತು ಒಟ್ಟ ನಂಗೆ ನಮಸ್ಕಾರ ಮಾಡಕ್ ಹೋಗ್ತೀನಲ್ವಾ, ಅವರು ಕಾಲ್ ನಮಸ್ಕಾರ ಮಾಡಿಸ್ಕೊಳ್ಳೋದೇ ಇಲ್ಲ. ಬೇಡ ಬೇಡ ಹಂಗೆಲ್ಲ ಮಾಡ್ಬಾರ್ದು ಅಂತ ಹೇಳ್ತಾರೆ. ಇವತ್ತಿನ ದಿನ ಮಾತ್ರನೇ ಅವರು ಕಾಲಿಗೆ ಬೀಳ್ಸ್ಕೊಳ್ಳೋದು, ಮತ್ತೆ ಜಾಸ್ತಿ ಅವ್ರನ್ನ ಕಾಲಿಗೆ ಬೀಳ್ಸೋದೆಲ್ಲ ಮಾಡ್ಸೋದಿಲ್ಲ ಅವರು. ಅದೇನೋ ಗೊತ್ತಿಲ್ಲ, ಅವ್ರಿಗೆ ನನ್ ಕಾಲಿಗೆ ಬೀಳ್ಬಾರ್ದಂತೆ ಹಾಗೆ ಹೇಳ್ತಾ ಇರ್ತಾರೆ. ಈ ದಿನ ಮಾತ್ರ ಕಾಲಿಗೆ ಬೀಳ್ತೀನಿ ನಾನು. ಅವ್ರು ಏನ್ ಹೇಳಿದ್ರು ಕೇಳಲ್ಲ. ಮೊದ್ಲು ಕಾಲನ್ನ ತೊಳೆದು ಕಾಲಿಗೆ ಅರಿಶಿನ ಕುಂಕುಮನ ಹಚ್ತಾ ಇದ್ದೀನಿ. ಅರಿಶಿನ ಕುಂಕುಮನ ಹಚ್ಚಿ ನಾವು ಕೂಡ ಗಂಡನಿಂದ ಅರಿಶಿನ ಕುಂಕುಮನ ಹಚ್ಚಿಸ್ಕೋಬೇಕು. ನಾವು ಅರಿಶಿನ ಕುಂಕುಮನ ಹಚ್ಚಿಸ್ಕೊಂಡ್ಮೇಲೆ ಅವ್ರಿಗೂ ಕೂಡ ಕುಂಕುಮನ ಹಚ್ಬೇಕು. ಆಮೇಲೆನೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ಬೇಕು. ಸಂತು ನನ್ಗೆ ಅರಿಶಿನ ಕುಂಕುಮನ ಎಲ್ಲ ಇಡ್ತಾ ಇದ್ದಾರೆ. ನಾನು ಕೂಡ ಅವ್ರಿಗೆ ಕುಂಕುಮನ ಹಚ್ಬಿಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ. ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋವಾಗ ಕಂಕಣನ ರೆಡಿ ಮಾಡ್ಕೊಂಡು ಪೂಜೆಗೆ ಇಟ್ಟಿರ್ತೀವಲ್ವಾ, ಆ ಕಂಕಣನ ನಾವು ಇವಾಗ ಕಟ್ಕೋಬೇಕಾಗುತ್ತೆ. ನಾನು ಸಂತುನ್ ಕೈಗೆ ಕಂಕಣನ ಕಟ್ತಾ ಇದ್ದೀನಿ. ಗಂಡ ಹೆಂಡತಿ ಕೈಗೆ, ಹೆಂಡತಿ ಗಂಡನ ಕೈಗೆ ಕಂಕಣನ ಕಟ್ಬೇಕಾಗುತ್ತೆ. ನಾನ್ ಸಂತುನ್ ಕೈ ಕಂಕಣ ಕಟ್ಟಿದ್ಮೇಲೆ ಅವರು ಕೂಡ ನನ್ ಕೈಗೆ ಕಂಕಣನ ಕಟ್ತಾ ಇದ್ದಾರೆ. ನೋಡಿ, ಈ ತರ ಪದ್ಧತಿಗಳೆಲ್ಲ ಎಷ್ಟು ವಿಶೇಷ ಅಲ್ವಾ. ತುಂಬಾನೇ ಖುಷಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಒಂಥರ ಮನೇಲಿ ಹಬ್ಬದ ವಾತಾವರಣ ಚೆನ್ನಾಗಿರುತ್ತೆ. ಇವಾಗ ಪಾದಗಳಿಗೆ ಅರಿಶಿನ ಕುಂಕುಮನೆಲ್ಲ ಇಟ್ಟಿದ್ನಲ್ವಾ, ಹೂವಿಟ್ಟು ಹೂವನ್ನ ಹಾಕಿ ಹಾಗೆ ಕರ್ಪೂರವನ್ನ ಬೆಳಗ್ತಾ ಇದ್ದೀನಿ. ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಸಂತು ಏನೋ ಕಾಲು ಎಳಿತಾ ಇದ್ರು, ತಮಾಷೆ ಮಾಡ್ತಾ ಇದ್ರು. ಹಾಗೆ ಸಂತು ಯಾವಾಗ್ಲೂ ಏನಾದ್ರು ಒಂದ್ ತಮಾಷೆ ಮಾಡ್ತಾ ಇರ್ತಾರೆ. ಇವಾಗ ಊದ್ಬತ್ತಿ ಕೂಡ ಬೆಳಗ್ಬಿಟ್ಟು ಪಾದಕ್ಕೆ ಹಾಗೆ ಆರತಿ ಕೂಡ ಮಾಡ್ಬೇಕು. ಆರತಿ ಮಾಡಿದ್ಮೇಲೆ ನಾವು ಆಶೀರ್ವಾದವನ್ನ ತಗೋಬೇಕಾಗುತ್ತೆ. ಸಂತು ನನ್ಗೆ ಯಾವತ್ತು ಕಾಲಿಗೆ ಬೀಳ್ಸ್ಕೊಳ್ಳೋದೇ ಇಲ್ಲ. ಇವತ್ತು ಬೇಡ ಬೇಡ ಅಂತ ಇದ್ರು. ಇಲ್ಲ, ನಮಸ್ಕಾರ ಮಾಡ್ಬೇಕು, ಬೀಳ್ಬೇಕು ಅಂತ ಹೇಳ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿದೆ. ಸಂತು ಅಕ್ಷತನ ಹಾಕ್ಬಿಟ್ಟು ಆಶೀರ್ವಾದ ಕೂಡ ಮಾಡಿದ್ರು. ಇವಾಗ ಪೂಜೆ ಪರಿಪೂರ್ಣ ಅನಿಸ್ತಾ ಇದೆ. ಇಬ್ರು ಖುಷಿಯಾಗಿ ಶಾಸ್ತ್ರವನ್ನ ಮುಗಿಸಿದ್ವಿ. ನನ್ಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು. ಆಮೇಲೆ ಹೆಂಗ್ ಗೊತ್ತಾ, ಪಾದ ತೊಳ್ದಿರ್ತೀವಲ್ವಾ ನೀರು, ಆ ನೀರನ್ನ ನಾವು ತಲೆ ಮೇಲೆ ಪ್ರೋಕ್ಷಣೆಯನ್ನ ಮಾಡ್ಕೋಬೇಕು. ಗೊಂಬೆ ನಾನು ಬರ್ತೀನಿ ಅಂತ ಆಟ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ತಾಳು ಪೂಜೆ ಎಲ್ಲ ಮುಗಿಲಿ ಹೋಗು ಅಂತ ಇದ್ರು. ಸಂತು ಕೂಡ ಹಾಗೆ ರೇಗಿಸ್ಕೊಂಡ್ ಕುತ್ಕೊಂಡಿದ್ರು. ಇವಾಗ ಸ್ವೀಟ್ ನಾನು ಸಂತುಗೆ ತಿನ್ನಿಸ್ತಾ ಇದ್ದೀನಿ. ನಾನ್ ಕೇಳ್ತಾ ಇದ್ದೆ, ಸ್ವೀಟ್ ಹೇಗಿದೆ, ಚೆನ್ನಾಗಿದೆಯಾ ಅಂತ. ಅವರು ಚೆನ್ನಾಗಿದೆ, ತುಂಬಾ ಚೆನ್ನಾಗ್ ಮಾಡಿದೀಯಾ ಅಂತ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ಗೊಂಬೆ ಬರ್ತೀನಿ ಅಂದ್ಲು. ಮತ್ತೆ ಅವಳನ್ನು ಕೂಡ ಎತ್ಕೊಂಡು ಆಮೇಲೆ ನಾನು ಎತ್ಕೊಂಡಿದ್ದೆ. ಸಂತು ನನಗೂ ಕೂಡ ಸ್ವೀಟ್ ನ ತಿನ್ಸಿದ್ರು. ಇವತ್ತು ಒಂಥರ ಖುಷಿ ವಾತಾವರಣ ಚೆನ್ನಾಗಿತ್ತು. ಇವತ್ತಿನ ದಿನ ಮಾತ್ರ ತುಂಬಾನೇ ಖುಷಿ ಅನಿಸ್ತಾ ಇತ್ತು. ಗೊಂಬೆಗೂ ಕೂಡ ಒಂದ್ ಸ್ವಲ್ಪ ತಿನ್ಸಿದ್ವಿ. ಸ್ವೀಟ್ ಅಲ್ವಾ, ಜಾಸ್ತಿ ತಿನ್ಸಕ್ ಹೋಗ್ಬಾರ್ದು ಮಕ್ಳಿಗೆ, ಹಾಗಾಗಿ ಸ್ವಲ್ಪ ಟೇಸ್ಟ್ ಮಾಡ್ಸಿದ್ವಿ ಅಷ್ಟೇನೆ. ಸಂತು ಸೀರೆ ತಗೊಂಡ್ ಬಂದಿದ್ರು. ಹಾಗೆ ಅದ್ರಲ್ಲಿ ಅಮೌಂಟ್ ಇಟ್ಕೊಡ್ತಾ ಇದ್ದಾರೆ ನೋಡಿ. ನಾನು ಅಮೌಂಟ್ ಎಲ್ಲ ಬೇಡ ಅಂದೆ. ಅವ್ರು ಇಲ್ಲ, ಶಾಸ್ತ್ರ ನನ್ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಖುಷಿಗೆ ಕೊಡ್ತಾ ಇದ್ರು. ನೋಡಿ, ಸೀರೆ, ಬಳೆ, ಹೂವು, ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಹೆಣ್ಣಿಗೆ ಇನ್ನೇನ್ ಬೇಕು ಅಲ್ವಾ, ಇದೇ ಮುಖ್ಯವಾದದ್ದು. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು. ಸಂತು ನನ್ಗೆ ಅರಿಶಿನ ಕುಂಕುಮನ ಹಚ್ಚಿ
ಹೂವು ಮುಡಿಸಿದ್ರು. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ನಿಜ ಹೆಣ್ಮಕ್ಳಿಗೆ ಗಂಡ ಸೀರೆ ಹೂವು ಬಳೆ ಅರ್ಶಿನ ಕುಂಕುಮ ಕೊಟ್ರೆ ಅದು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇದಕ್ಕಿಂತ ಇನ್ನೊಂದು ದೊಡ್ಡದು ಇನ್ನೇನಿದೆ ಅಲ್ವಾ ನಮ್ಗೆ. ಇವತ್ತಿನ ಡೇ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.